ನೈಸ್ ಸರ್. ಮತ್ತೊಂದು ವಿಚಾರ ನಾನು ಕೇಳಲೇಬೇಕು. ಕನ್ನಡ ಚಿತ್ರರಂಗದ ಜೊತೆ ಒಂದು ಅವಿನಾಭಾವ ನಂಟು ಬಾಂಧವ್ಯ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕಂತಂದರೆ ಅವರು ರಾಜಕಾರಣಿಯಾಗಿ ಪ್ರಬಲವಾಗಿ ಗುರುತಿಸ್ಕೊಳ್ಳೋದಕ್ಕೂ ಬಿಫೋರು ಸಾಕಷ್ಟು ವಿಚಾರಗಳಲ್ಲಿ ಅಂದರೆ ಈಗ ಸುಮಾರು ಸಿನಿಮಾಗಳಿಗೆ ಫೈನಾನ್ಸ್ ಮಾಡಿದ್ರಂತೆ. ಒಂದು 15ರಿಂದ 20 ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳನ್ನ ಮಾಲೀಕರಾಗಿದ್ರಂತೆ. ಈಗಲೂ ಕೂಡ ಮಾಲ್ಗಳನ್ನು ಕಟ್ಟಿ ಮಲ್ಟಿಪ್ಲೆಕ್ಸ್ಗಳನ್ನು ಮಾಡಿ ಅದರ ಮೂಲಕ ಏನು ಕಲಾ ಸೇವೆ ಮಾಡುವಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಕನಕೋತ್ಸವಕ್ಕೆ ಬಾರದೇ ಇರ್ತಕ್ಕಂಥ ಸ್ಟಾರೇ ಇಲ್ಲ ಅನ್ನೋ ರೀತಿಯಾಗಿ ಆಲ್ಮೋಸ್ಟ್ ಅಲ್ಲಿ ಇಡೀ ಚಿತ್ರರಂಗದ ಸ್ಟಾರ್ ಟೆಕ್ನಿಷಿಯನ್ಸು, ಸ್ಟಾರ್ ನಟ ನಟಿಯರನ್ನೆಲ್ಲರನ್ನೂ ಕರೆಸಿದ್ರು ಕೂಡ. ಟು ಬಿ ಫ್ರ್ಯಾಂಕ್ ಸತ್ಯ ಕೂಡ ಕನಕೋತ್ಸವ ಅನ್ನೋದು ಒಂದು ಉತ್ಸವ ಶುರು ಆಗಿದ್ದು ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಶುರು ಆಗಿದೆ. ಇವತ್ತು ಆ ಐಡಿಯಾಲಜಿ ಬಂತಲ್ಲ, ಅವರು ಸಿನಿಮಾ ಅವರು ಥಿಯೇಟ್ರು ಇಟ್ಟು ಒಂದು ಇವತ್ತೇನು ಮಲ್ಟಿಪ್ಲೆಕ್ಸ್ಗಳು ಎಲ್ಲ ಇವತ್ತು ಲುಲ್ಲು ಮಾಲ್ ನೋಡ್ಬೋದು, ಡಿವಿನಿಟಿ ಮಾಲ್ ನೋಡ್ಬೋದು, ಎಲ್ಲ ಕಡೆ ಹಲ್ವಾರು ಮಾಲು. ಅವ್ರು ಇವತ್ತು ಕೂಡ ಅವರು ಚಿತ್ರರಂಗದ ಎಲ್ಲ ಇವಾಗ ಬಿಗ್ ಬಾಸ್ ಮುಚ್ಚಿತ್ತು. ಬಿಗ್ ಬಾಸ್ ಮುಚ್ಚಿದಾಗ ಮೊದಲನೇ ವ್ಯಕ್ತಿ ಧ್ವನಿ ಎತ್ತಿದ್ದು ಇವತ್ತೇನು ನಮ್ಮ ಗಿಲ್ಲಿ ನಟ ಅವ್ರು ಗೆದ್ದಿರ್ಬೋದು, ಎಲ್ಲ ನಮ್ಮ ಸುದೀಪ್ ಸರೇ ಹೇಳಿದ್ದಾರೆ ಕೂಡ ಯಾವುದು ಕುಣಿಗಲ್ ಉತ್ಸವದಲ್ಲಿ. ಡಿ ಕೆ ಶಿವಕುಮಾರ್ ಸರ್ ನಾನು ಒಂದು ಕರೆ ಮಾಡಿದಾಗ ಈ ಥರ ಸಮಸ್ಯೆ ಇದೆ ಅಂದಾಗ ಇಮಿಡಿಯೇಟ್ ಚಿತ್ರರಂಗದ ಜೊತೆ ನಿಂತ್ಕೊಂಡು ಆ ಬಿಗ್ ಬಾಸ್ ಶೋ ಇವತ್ತು ಸಕ್ಸಸ್ಫುಲ್ ಆಯಿತು ಆ ಟೈಮಲ್ಲಿ ಅಂತ. ಸೊ ಚಿತ್ರರಂಗದ ಜೊತೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಹೆಚ್ಚಾಗಿ ನಮ್ಮ ಸ್ಯಾಂಡಲ್ವುಡ್ಗೆ ಸಪೋರ್ಟ್ ಮಾಡಿ ಇನ್ನೂ ಸ್ಯಾಂಡಲ್ವುಡ್ನ ನಂಬರ್ 1 ಪೊಸಿಷನ್ ಯಾವುದೇ ರಾಜ್ಯಕ್ಕೂ ಕಮ್ಮಿ ಇಲ್ದಿರಂಗೆ ಈ ರಾಜ್ಯನ ಮುಂದಿನ ದಿನಗಳಲ್ಲಿ ತೊಗೊಂಡೋಗ್ತಾರೆ. ಆ್ಯಂಡ್ ಐ ಚಾಲೆಂಜ್ ಯು ಪೀಪಲ್, ನೀವು ನೋಡಿರೋ ಬೆಂಗಳೂರಿಗೂ, ನೋಡೋ ಮುಂದಿನ ಗ್ರೇಟರ್ ಬ್ಯಾಂಗ್ಳೂರಿಗೂ, ನೋಡಿರೋ ಕರ್ನಾಟಕಕ್ಕೂ, ನೋಡೋ ಮುಂದೆ ಗ್ರೇಟರ್ ಕರ್ನಾಟಕಕ್ಕೂ ಭಾಳ ಒಂದು ವಿಷನ್ನು ಐಡಿಯಾಲಜಿ ಇಟ್ಕೊಂಡು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ನೀವೆಲ್ಲ ಸಹಕರಿಸಿ ನಿಮ್ಮ ಸೇವೆ ಮಾಡಲಿಕ್ಕೆ ಈ ಅವಕಾಶನ ನೀವು ಸದಾ ಅವ್ರಿಗೆ ನೀಡಿ ಅಂತ ಈ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕಿತ್ತು, ಅಷ್ಟರಲ್ಲಿ ನೀವು ಥ್ಯಾಂಕ್ ಯು ಲವ್ ಯು ಅಂದ್ಬಿಟ್ರೆ. ನೀವು ಚಿತ್ರರಂಗಕ್ಕೂ ನಂಟಿರೋರಾಗಿದ್ಕೊಂಡು, ಒಬ್ಬ ನಿರ್ಮಾಪಕರಾಗಿದ್ಕೊಂಡು, ಫೈನಾನ್ಸರ್ ಆಗಿದ್ಕೊಂಡು, ಕನ್ನಡ ಚಿತ್ರರಂಗಕ್ಕೆ 90 ವರ್ಷಗಳ ಇತಿಹಾಸ ಇದೆ. ಸೊ ಇಲ್ಲಿಯವರೆಗೂ ನಮ್ಮ ಚಿತ್ರರಂಗಕ್ಕೆ ತಮ್ಮದೇ ಆದಂಥ ಒಂದು ಇದಿಲ್ಲ, ಅಂದರೆ ಏನು ಚಿತ್ರನಗರಿ ಇಲ್ಲ. ಅದು ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಬಾರಿ ಅದಕ್ಕೆ ಏನೋ ಮುಂದುವರಿತಾ ಇದೆ. ಬಟ್ ಇಲ್ಲಿವರೆಗೂ ಆಗಿಲ್ಲ, ಅದು ಸಾಕಾರ ಆಗಿಲ್ಲ. ಸೊ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನಾದರೂ ಅದಕ್ಕೊಂದು ಇತಿಶ್ರೀ ಆಡುವಂಥ ಒಂದು ಕಾರ್ಯ ಆಗುತ್ತಾ ಅಂತ ನಿಮ್ಮ ಕಡೆಯಿಂದ? ಖಂಡಿತ ಅದಾಗಲಿ ಅಂತ ನಾನು ಒಬ್ಬ ಧ್ವನಿ ಎತ್ತಕ್ಕೆ ಸಿದ್ಧ ಇದ್ದೇನೆ. ಯಾಕೆಂದರೆ ಸ್ಯಾಂಡಲ್ವುಡ್ ಚಿತ್ರರಂಗದ ಎಲ್ಲ ಕಲಾವಿದರಿಗೂ ಟೆಕ್ನಿಷಿಯನ್ಸ್ಗೂ ಒಳ್ಳೆಯದಾಗತ್ತೆ ಅಂದರೆ ನಾನು ಕೂಡ ಅದರಲ್ಲಿ ಆಲ್ರೆಡಿ ಪಾಲ್ಗೊಂಡಿದ್ದೇನೆ. ಆದರೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನೇ ಖುದ್ದಾಗಿ ಎಲ್ಲ ನಮ್ಮ ಚಿತ್ರರಂಗದ ಪರವಾಗಿ ಈ ಕೋರಿಕೆ ನಾನು ಕೂಡ ಅವ್ರ ಮುಂದೆ ಇಡ್ತೇನೆ. ಅದನ್ನು ಏನೇನು ಒಳ್ಳೆ ರೀತಿ ಚಿತ್ರರಂಗಕ್ಕಾಗತ್ತೋ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕಡೆಯಿಂದ ನಾನು ಖಂಡಿತ ಎಲ್ಲರ ಜೊತೆ ಗೂಡಿ, ಎಲ್ಲರ ಜೊತೆ ವಾಣಿಜ್ಯ ಮಂಡಳಿ ಇರ್ಬೋದು, ನಾಯಕ ನಟರಿರ್ಬೋದು ಹಾಗೂ ನಿರ್ಮಾಪಕರು ಇರ್ಬೋದು, ಎಲ್ಲರ ಜೊತೆ ಚರ್ಚಿಸಿ ಯಾವ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಬೇಕು, ನಿಮ್ಮ ಮಾಧ್ಯಮ ಮುಖಾಂತರ ನಿಮ್ಮ ಜೊತೆ ಕೂಡ ಆ ಹೆಜ್ಜೆ ನೀಡೋಣ. ಸೊ ಅದನ್ನು ಸಕ್ಸಸ್ಫುಲ್ ಮಾಡುವ. ನನಗೆ ಗೊತ್ತಿದ್ದಂಗೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಒಳ್ಳೆ ಕಾರ್ಯಕ್ಕೆ ಯಾವತ್ತೂ ಇಲ್ಲ ಅಂತ ಹೇಳಿ